ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾವು ಎಲ್ಲ ರಾಶಿಗಳವರ ಕ್ಯಾರೆಕ್ಟರಿಸ್ಟಿಕ್ಸ್ ನ ತಿಳ್ಕೊತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ನಾನು ಮೇಷರಾಶಿಯವರು ಗುಣ ಸ್ವಭಾವ ಹೇಗಿರುತ್ತೆ, ಅವರು ಯಾವ ಕೆಲಸಗಳನ್ನ ಮಾಡ್ಬೋದು, ಹೀಗೊಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗಿದ್ದೆ. ಬೇಸಿಕ್ ಆದಂತಹ ಇನ್ಫಾರ್ಮೇಶನ್ ಇವೆಲ್ಲ. ಯಾಕೆ ಅಂತ ಹೇಳಿದ್ರೆ ರಾಶಿ ಒಂದಷ್ಟು ಕೆಲವು ಗುಣಲಕ್ಷಣಗಳನ್ನ ತಿಳಿಸ್ಕೊಟ್ರೆ ಲಗ್ನ ಒಂದಷ್ಟು ಗುಣಲಕ್ಷಣಗಳನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು ರಾಶಿ ಆಗಿರೋದ್ರಿಂದ ನಾನು ರಾಶಿಯ ಒಂದು ಗುಣಲಕ್ಷಣಗಳನ್ನ ವಿವರಣೆಯನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯಲ್ಲಿ ಹುಟ್ಟಿದಂತಹವರ ವಿವರವಾದಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ವೃಷಭ ರಾಶಿಯಲ್ಲಿ ಹುಟ್ಟಿದಂತಹವರು ಜ್ಯೋತಿಷ್ಯದಲ್ಲಿ ಎರಡನೇ ಅಂದ್ರೆ ನಮ್ಮ ಒಂದು ಕಾಲ ಪುರುಷನ ಕುಂಡಲಿಯಲ್ಲಿ ಎರಡನೇ ಮನೆಗೆ ಸೇರಿದಂತಹವರು. ಇದು ಭೂತತ್ವಕ್ಕೆ ಸೇರಿದಂತಹ ಒಂದು ಮನೆ ಆಗಿರುತ್ತೆ. ಶುಕ್ರ ಗ್ರಹದ ಆಧಿಪತ್ಯವನ್ನ ಹೊಂದಿರುತ್ತೆ. ಇವರು ತುಂಬಾ ಸ್ಟೇಬಲ್ ಅಂದ್ರೆ ಸ್ಥಿರತೆಯನ್ನ ಹೊಂದಿರ್ತಾರೆ. ಭೌತಿಕ ಸುಖಗಳ ಕಡೆಗೆ ಹೆಚ್ಚು ಗಮನ ಇರುತ್ತೆ. ಹಾಗೇನೆ ಇವ್ರಿಗೆ ಸೌಂದರ್ಯ ಪ್ರಿಯರಾಗಿರ್ತಾರೆ. ಹೀಗೆ ಸಾಕಷ್ಟು ಗುರುತುಗಳನ್ನ ಇವರು ಹೊಂದಿರ್ತಾರೆ. ತುಂಬಾ ಒಂದು ಕಾನ್ಫಿಡೆಂಟ್ ಆಗಿರುವಂತಹ ಸ್ವಭಾವ, ಸಹನೆ ತುಂಬಾ ಜಾಸ್ತಿ ಇರುತ್ತೆ ಇವರಿಗೆ. ತುಂಬಾ ಒಂದು ಸ್ಥಿರವಾದಂತಹ ಮನಸ್ಸನ್ನ ಇವರು ಹೊಂದಿರ್ತಾರೆ. ಒಂದು ಸಾರಿ ಯಾವ್ದಾದ್ರು ನಿರ್ಧಾರವನ್ನ ಅವರು ತಗೊಂಡ್ರೆ ಅದನ್ನ ಬದಲಾಯಿಸೋದು ತುಂಬಾ ಕಷ್ಟ ಅಂತ ಹೇಳ್ಬಹುದು. ಕಷ್ಟದ ಸಮಯ ಬಂದಿದೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂದ್ರೂ ಕೂಡ ಅದನ್ನ ತುಂಬಾ ಸಹನೆಯಿಂದ ಒಂದು ಕರೆಕ್ಟ್ ಆದ ರೀತಿಯಲ್ಲಿ ಒಂದು ತೊಂದರೆ ಇಲ್ದಂಗೆ ಅದನ್ನ ಒಂದು ಡೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ದೃಢ ನಿರ್ಧಾರವನ್ನ ತಗೊಳ್ತಾರೆ. ಹಠ ಇರುತ್ತೆ, ಹಠ ಸ್ವಭಾವ ಹೊಂದಿರ್ತಾರೆ. ಆದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಸರಿಯಾದ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಯಾವುದೋ ಒಂದು ಕಾನ್ಫಿಡೆಂಟ್ ಆಗಿ ಯಾರಾದ್ರೂ ಹೇಳಿದ್ರೆ ಕೂಡ ಅದನ್ನ ತುಂಬಾ ಒಪ್ಪೋದಲ್ಲ, ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಸರಿಯಾಗಿ ತುಲನೆಯನ್ನ ಮಾಡಿ ಅದನ್ನ ಒಪ್ಕೊಳ್ಳುವಂತ ಒಂದು ಗುಣ ಇರುತ್ತೆ. ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡೋದಕ್ಕೆ ಇವರು ಹೆಚ್ಚು ಅವಕಾಶ ಇರುತ್ತೆ. ಸುಖ ಸೌಕರ್ಯ ಮತ್ತೆ ಐಶ್ವರ್ಯ ಪ್ರಿಯರು ಇವರಾಗಿರ್ತಾರೆ. ವೃಷಭ ರಾಶಿಯಲ್ಲಿ ಹುಟ್ಟಿದಂತವರು ಆರಾಮದಾಯಕವಾದಂತಹ ಜೀವನ, ಒಂದು ಕಂಫರ್ಟಬಲ್ ಆದಂತಹ ಲೈಫ್, ಉತ್ತಮವಾದಂತಹ ಆಹಾರ ತಗೊಳ್ಳುವಂಥದ್ದು, ಉತ್ತಮವಾದಂತಹ ವಸ್ತ್ರ ಧರಿಸುವಂಥದ್ದು, ಸುಂದರವಾಗಿರುವಂತಹ ವಸ್ತುಗಳನ್ನ ತುಂಬಾ ಇಷ್ಟಪಡ್ತಾರೆ. ಹಣ ಮತ್ತೆ ಸಂಪತ್ತಿನ ಮೇಲೆ ಸ್ವಲ್ಪ ಜಾಸ್ತಿನೇ ಆಸಕ್ತಿ ಇರುತ್ತೆ. ಹಾಗೇನೆ ಅದನ್ನ ಸಂಪಾದಿಸುವಂತ ಹಿಡಿತ ಕೂಡ ಇವರಿಗೆ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ. ಪ್ರೀತಿ ಮತ್ತೆ ನಿಷ್ಠೆ, ಒಂದು ಲವ್ ಅಫೆಕ್ಷನ್, ಹಾಗೇನೆ ಒಂದು ಸರಿಯಾದ ರೀತಿಯಲ್ಲಿ ಇವ್ರ ಜೊತೆ ಹೀಗೆ ಇರ್ಬೇಕು ಅನ್ನುವಂತಹ ನಿಷ್ಠೆ ಇವರು ಹೊಂದಿರ್ತಾರೆ ಅಂತ. ನಿಷ್ಠಾವಂತರು ಪ್ರೀತಿಯಲ್ಲಿ ಅಂತ ಹೇಳ್ಬೋದು. ಯಾವ್ದಾದ್ರು ಒಂದು ಪ್ರೀತಿಯ ಜೊತೆ ಇವರು ಸಂಬಂಧವನ್ನ ಇಟ್ಕೊಂಡ್ರೆ, ಯಾವ್ದಾದ್ರು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಟ್ಕೊಂಡ್ರೆ ಜೀವನ ಪೂರ್ತಿ ಅದನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಪೊಸೆಸಿವ್ ಆಗಿರ್ತಾರೆ. ಅವ್ರು ಇಷ್ಟಪಟ್ಟವ್ರ ಬಗ್ಗೆ ಪೊಸೆಸಿವ್ ಆದಂತಹ ಸ್ವಭಾವವನ್ನ ಹೊಂದಿರ್ತಾರೆ. ಇದು ಕೆಲವು ಸರಿ ಅವರಿಗೆ ಸಮಸ್ಯೆ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಬೇಸಿಕಲಿ ಕನಸುಗಾರರ ಇವರು, ಒಂಥರ ಡ್ರೀಮಿಂಗ್ ವರ್ಡ್ ಅಲ್ಲಿ ಇರ್ತಾರೆ. ರಿಯಲಿಸ್ಟಿಕ್ ಆಗಿದ್ರು ಕೂಡ ಒಂಥರ ಕನಸನ್ನ ಕಾಣುವಂತಹ ಸ್ವಭಾವವನ್ನು ಇವ್ರು ಹೊಂದಿರ್ತಾರೆ. ಅದರಲ್ಲೂ ಹಣಕಾಸು, ಕುಟುಂಬ ಜೀವನ ಏನಿದೆ, ಫ್ಯಾಮಿಲಿ ಲೈಫ್ ಏನಿದೆ, ಇದರಲ್ಲಿ ತುಂಬಾ ಅವರ ವಿವೇಕವನ್ನ ತೋರಿಸಿ ವಿವೇಕದಿಂದ ಅವರು ವರ್ತಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವೃತ್ತಿ ಜೀವನ ಅಂತ ಬಂದಾಗ ಫೈನಾನ್ಸ್, ಅಕೌಂಟಿಂಗು ಅಥವಾ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಅಥವಾ ಕೃಷಿಗೆ ಸಂಬಂಧಿಸಿದಂಗೆ ಆರ್ಟ್ ಅಂಡ್ ಮ್ಯೂಸಿಕ್, ಮುಖ್ಯವಾಗಿ ಆರ್ಟ್ ಅಂಡ್ ಮ್ಯೂಸಿಕ್, ಟಿವಿ ಚಾನೆಲ್, ಲಕ್ಸುರಿ ಥಿಂಗ್ಸ್ ನ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಪಾರ್ಲರ್ ಗಳನ್ನ ಇಟ್ಕೊಳ್ಳೋದು ಅಥವಾ ಕಾಸ್ಮೆಟಿಕ್ ಶಾಪ್ ಗಳನ್ನ ಇಟ್ಕೊಳ್ಳೋದು, ಈ ತರದ್ದು ಸಾಕಷ್ಟು ಉದ್ಯೋಗಗಳನ್ನ ಇವರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಶಾಂತವಾದಂತಹ ಸ್ವಭಾವ, ಸಾಮಾನ್ಯವಾಗಿ ಇಂಥವ್ರು ಶಾಂತ ಸ್ವಭಾವವನ್ನ ಹೊಂದಿರ್ತಾರೆ. ಸಹನೆಯನ್ನ ಮೀರಿ ಹೊಂದಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ಒಮ್ಮೆ ಕಷ್ಟ ಬಂತು, ಒಮ್ಮೆ ಕೋಪ ಬಂತು ಅಂದ್ರೆ ಅದನ್ನ ತಡೆಯೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಕುಟುಂಬ ಮತ್ತೆ ಸಂಪ್ರದಾಯಗಳು, ಇದ್ರ ಬಗ್ಗೆ ತುಂಬಾ ಒಂದು ಆಸಕ್ತಿಯನ್ನ ಹೊಂದಿರ್ತಾರೆ. ಪ್ರೀತಿ ವಾತ್ಸಲ್ಯದಿಂದ ಮನೆಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಸಂಸ್ಕೃತಿಗೆ, ನಮ್ಮ ಕಲ್ಚರ್ಗೆ ತುಂಬಾ ಮಹತ್ವವನ್ನು ಕೊಡುವಂತವ್ರು ವೃಷಭ ರಾಶಿಯವರಾಗಿರ್ತಾರೆ. ತ್ಯಾಗ ಮಾಡೋದಕ್ಕೆ ಅವರು ಇಷ್ಟಪಟ್ಟಂತವರಿಗೆ ಕೆಲವು ವಿಚಾರಗಳಲ್ಲಿ ತ್ಯಾಗ ಮಾಡೋದಕ್ಕೆ ಕೂಡ ಅವರು ಸಿದ್ಧರಿರ್ತಾರೆ ಅಂತ ಹೇಳ್ಬಹುದು. ಆದ್ರೆ ಇವ್ರಿಗೂ ಕೂಡ ಕೆಲವು ದುರ್ಬಲತೆಗಳಿರ್ತವೆ. ಏನು ಅಂತ ಹೇಳಿದ್ರೆ ಇವ್ರಿಗೆ ಅತಿಯಾದಂತಹ ಹಠ, ಅದು ಗೊತ್ತಾಗಲ್ಲ, ಒಳಗೆ ಇರುತ್ತೆ. ಅತಿಯಾದಂತಹ ಹಠ ಇರುತ್ತೆ. ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಸೋಮಾರಿತನ, ಕಂಫರ್ಟಬಲ್ ಆಗಿರುವಂತಹ ಜೀವನನಪ್ಪ, ನನಗ್ ದುಡ್ಡು ಬೇಕು, ಆಸ್ತಿ ಬೇಕು, ಎಲ್ಲ ಬೇಕು, ಕಂಫರ್ಟ್ಸ್ ಬೇಕು, ಆದ್ರೆ ಕಷ್ಟಪಡಲ್ಲ, ಸೋಂಬೇರಿತನದ ಒಂದು ಗುಣ ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅತಿಯಾದ ಭೌತಿಕ ಸುಖಗಳ ಮೇಲೆ ಆಸಕ್ತಿ, ಅಂದ್ರೆ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಗಳನ್ನ ತುಂಬಾ
ಹುಡುಕ್ತಾ ಹೋಗ್ತಾರೆ ಅಂತ ಹೇಳ್ಬಹುದು. ಈ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರು. ಈ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರು ಬದಲಾವಣೆಗಳನ್ನ ಸ್ವೀಕರಿಸಬೇಕು. ಸ್ವಲ್ಪ ಒಂದು ರಿಜಿಡ್ ಆದಂತಹ ನೇಚರ್ ಏನಿರುತ್ತೆ ಅದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಸ್ಥಿರವಾದ ಮನಸ್ಸನ್ನ ಪಡ್ಕೊಳ್ಳೋದಕ್ಕೆ ಇವರು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳ್ಬಹುದು. ಸೊ ಇದಾಗಿತ್ತು ವೃಷಭ ರಾಶಿಯವರ ಸಂಪೂರ್ಣವಾದಂತಹ ವಿವರಣೆ. ಅಂದ್ರೆ ಅವರ ಗುಣ ಸ್ವಭಾವ ಹೇಗಿರುತ್ತೆ, ಅವರ ದುರ್ಬಲತೆಗಳು ಏನಿರುತ್ತೆ, ಆ ದುರ್ಬಲತೆಗಳನ್ನ ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬಹುದು, ಇದಿಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಮುಂದಿನ ರಾಶಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.